ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಫಸ್ಟ್ ಕ್ವೆಶನ್ ಹೀಗಿದೆ: ಕೆಳಗಿನಲ್ಲಿ ಯಾವುದು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಆಗಿದೆ ಅಂತ ಕೇಳಿದರೆ, ಸೊ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಇನ್ಪುಟ್ಟು ಆಗಿರಬೇಕು, ಅದು ಔಟ್ಪುಟ್ಟು ಆಗಿರಬೇಕು. ಅಂತ ಒಂದು ಎಕ್ಸಾಂಪಲ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಇನ್ಪುಟ್ ಅಂತ ಹೇಳಿದ್ರೆ ನಾವು ಸಿಸ್ಟಮ್ ಒಳಗಡೆ ಕಳಿಸ್ತಕ್ಕಂಥದ್ದು, ಔಟ್ಪುಟ್ ಅಂತ ಅಂದರೆ ಸಿಸ್ಟಮಿಂದ ಹೊರಗಡೆ ಬರ್ತಕ್ಕಂಥದ್ದು ಇನ್ಫಾರ್ಮೇಷನ್. ಸೊ ಅಷ್ಟೇ, ಓಕೆನಾ. ಸೊ ನಾವು ನೋಡ್ತಾ ಹೋದಾಗೆ ಇನ್ಪುಟ್ ಕಮ್ ಔಟ್ಪುಟ್ ಎರಡೂ ಆಗ್ತಕ್ಕಂಥ ಡಿವೈಸಸ್ ಯಾವುದು ಅಂತ ಕೇಳಿದ್ರೆ ಟಚ್ ಸ್ಕ್ರೀನ್ ಮಾನಿಟರ್ ಅಂತ ಕೊಟ್ಟಿದ್ದಾರೆ. ಸೊ ಟಚ್ ಸ್ಕ್ರೀನ್ ಮಾನಿಟರಲ್ಲಿ ನಮ್ಗೆ ಏನು ಬೇಕು ಇನ್ಫಾರ್ಮೇಷನ್, ಅದು ನಾವು ನಮ್ಮ ಕೈಯಿಂದ ಆಗಿರ್ಬೋದು ಅಥವಾ ಒಂದು ಟಚ್ ಪೆನ್ನಿಂದ ಆಗಿರ್ಬೋದು. ಸೊ ನಾವು ಟಚ್ ಮಾಡಿ ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಒಳಗಡೆ ಕಳಿಸಿ ಅದರಿಂದ ನಾವು ಪಡ್ಕೊಳ್ತೀವಿ. ಸೊ ಹಾಗಾಗಿ ಟಚ್ ಸ್ಕ್ರೀನ್ ಮಾನಿಟರ್ ಅದು ಸಹ ಆಗುತ್ತೆ. ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಹೇಳ್ತೀವಿ. ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ನಿಮ್ಗೆ ಆಲ್ರೆಡಿ ತುಂಬ ಹೇಳಿದ್ದೀನಿ, ದ್ವಿತೀಯಕ ಸಂಗ್ರಹಣ ಅಥವಾ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ಸೊ ಪರ್ಮನೆಂಟ್ ಮೆಮೊರಿ ಇದು ನಾವು ನೋಡ್ತಾ ಹೋದಾಗೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಏನಿದೆಯೋ ನಿಮ್ಗೆ ಬೇಕಂತ ಹೇಳಿದ್ರೆ, ಇನ್ನು ಎಕ್ಸಾಂಪಲ್ಸ್ ಅಂತ ಹೇಳಿದರೆ ಇವು ಫ್ಲಾಪಿ ಡಿಸ್ಕ್ ಅಂತ ಹೇಳ್ತೀವಿ, ಮತ್ತು ಹಾರ್ಡ್ ಡಿಸ್ಕ್ ಹೇಳ್ತೀವಿ, ಮತ್ತು ಮ್ಯಾಗ್ನೆಟಿಕ್ ಟೇಪ್ ಆಗಿರ್ಬೋದು, CD ROM ಆಗಿರ್ಬೋದು, ಅಥವಾ DVD ಆಗಿರ್ಬೋದು. ಸೊ ಈ ಥರ ಬರ್ತಾ ಪೆನ್ ಡ್ರೈವ್ ಆಗಿರ್ಬೋದು. ಇದನ್ನು ನಾವು ಏನು ಮಾಡ್ತೀವಿ ಹೇಳಿ, ಕಂಪ್ಯೂಟರಿಂದ ಸ್ಟೋರೇಜ್ ಮಾಡ್ಕೊಳ್ತೀವಿ. ಹಾಗೆಯೇ ಸ್ಟೋರೇಜ್ ಮಾಡ್ಕೊಳ್ತಕ್ಕಂಥ ಒಂದು ಮಾಹಿತಿ ಏನಿರುತ್ತೋ, PDF ಏನಿರುತ್ತೋ ಅದನ್ನು ನಾವು ಕಂಪ್ಯೂಟರ್ ಒಳಗಡೆನೂ ಸಹ ಹಾಕ್ತೀವಿ. ಸೊ ಹಾಗಾಗಿ ಕಂಪ್ಯೂಟರ್ ಒಳಗಡೆ ಆಗ್ತಕ್ಕಂಥದ್ದು ಇನ್ಪುಟ್ಟು, ಕಂಪ್ಯೂಟರಿಂದ ಅದಕ್ಕೆ ಸ್ಟೋರ್ ಮಾಡ್ಕೊಳ್ತೀವಲ್ಲ, ಹೊರಗಡೆ ತಗೊಳ್ತೀವಲ್ಲ, ಅದು ಔಟ್ಪುಟ್ಟು. ಸೊ ಹಾಗಾಗಿ ಆಪ್ಷನ್ 1 ಮತ್ತು ಆಪ್ಷನ್ 2 ಏನಿದೆಯೋ ಟಚ್ ಸ್ಕ್ರೀನ್ ಮಾನಿಟರ್ ಮತ್ತು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಎರಡೂ ಸಹ ಇನ್ಪುಟ್ ಕಮ್ ಔಟ್ಪುಟ್ ಆಗಿ ಎರಡೂ ವರ್ಕನ್ನು ಸಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ C, A ಆ್ಯಂಡ್ B ಆಗಿರ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಕ್ವಶನ್ ಹೀಗಿದೆ ನೋಡಿ: ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಕೊಟ್ಟಿದ್ದಾರೆ, ರೆಸಲ್ಯೂಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಸೊ ರೆಸಲ್ಯೂಷನ್ ಅಂದರೆ ಏನು ಅಂತ ಫಸ್ಟ್ ನಾವು ನೋಡ್ತಾ ಹೋದಾಗೆ ಈ ಒಂದು ಕಂಪ್ಯೂಟರಲ್ಲಿ. ಸೊ ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ ಅಂತ ತಿಳ್ಕೊಳ್ಳಿ. ಏನು ಫುಲ್ ಪೇಸ್ ತೊಗೊಳ್ತಾ ಹೋದಾಗ ನಿಮಗೆ ಏನಾಗುತ್ತೆ, ಬ್ಲರ್ ಫುಲ್ ಕಾಣೋದಿಲ್ಲ, ನೀಟಾಗಿ ಕಾಣೋದಿಲ್ಲ, ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ನಾವು ಮ್ಯಾಕ್ಸಿಮೈಸ್ ಮಾಡ್ತಾ ಹೋದಾಗ ನೋಡಿ, ಈ ಥರ ಮ್ಯಾಕ್ಸಿಮೈಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಅದು ನಮಗೆ ನೀಟಾಗಿ ಕಾಣಿಸುತ್ತೆ. ಅದೇ ರೀತಿ ರೆಸಲ್ಯೂಷನ್ ಅಂದರೆ ಅದೇ. ಸೊ ರೆಸಲ್ಯೂಷನ್ ಹೆಚ್ಚಾದಂತೆ ಗಣಕಯಂತ್ರದ ಪರದೆಯ ಮೇಲೆ ಕಾಣುವ ಚಿತ್ರವೊಂದರ ಗುಣಮಟ್ಟ ಹೆಚ್ಚಾಗ್ತಕ್ಕಂಥದ್ದು. ಓಕೆ. ಆ್ಯಂಡ್ ರೆಸಲ್ಯೂಷನ್ ಹೆಚ್ಚಾದಂತೆ ಗಣಕಯಂತ್ರದ ಪರದೆಯ ಮೇಲೆ ಕಾಣುವ ಚಿತ್ರವೊಂದರ ಗುಣಮಟ್ಟ ಕಡಿಮೆ ಆಗ್ತಕ್ಕಂಥದ್ದು ಅಲ್ಲ. ಆ್ಯಸ್ ರೆಸಲ್ಯೂಷನ್ ಇನ್ಕ್ರೀಸಸ್ ದ ಕ್ವಾಲಿಟಿ ಆಫ್ ಆನ್ ಇಮೇಜ್ ಸೀನ್ ಆನ್ ಅ ಕಂಪ್ಯೂಟರ್ ಸ್ಕ್ರೀನ್ ಡಿಕ್ರೀಸಸ್ ಅಂತ ಕೊಟ್ಟಿದ್ದಾರೆ. ಸೊ ರೆಸಲ್ಯೂಷನ್ ಜಾಸ್ತಿ ಆದರೆ ಈ ಒಂದು ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದಾಗೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಫುಲ್ ಮಿನಿಮೈಸ್ ಆಯಿತು. ಈಗ ಏನಾಗುತ್ತೆ, ನಮಗೆ ಪರದೆ ಮೇಲೆ ಕಾಣಿಸುತ್ತಾ ಇಲ್ಲ. ಸೊ ರೆಸಲ್ಯೂಷನ್ ಜಾಸ್ತಿ ಮಾಡ್ತಾ ಹೋಗ್ತೀವಿ ನೋಡಿ ಈಗ. ಸೊ ಈಗ ನೀಟಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಅಷ್ಟೇ. ಸೊ ರೆಸಲ್ಯೂಷನ್ ಹೆಚ್ಚಾದಂತೆ ಗಣಕಯಂತ್ರದ ಪರದೆಯ ಮೇಲೆ ಕಾಣುವ ಚಿತ್ರವೊಂದರ ಗುಣಮಟ್ಟ ಹೆಚ್ಚುತ್ತದೆ, ಅದು ಆನ್ಸರ್ ಆಗುತ್ತೆ. ಹಾಗಾಗಿ ಈ ಆಪ್ಷನ್ B, C ಎಲ್ಲ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಸೊ ಗಣಕಯಂತ್ರ ಅಥವಾ ಮೊಬೈಲ್ಗೆ ಸಂಬಂಧಿಸಿದಂತೆ VLCಯ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ಎಕ್ಸ್ಟೆಂಡೆಡ್ ವರ್ಷನ್ ಆಫ್ VLC ಫಾರ್ PC ಆರ್ ಮೊಬೈಲಲ್ಲಿ ಬರ್ತಕ್ಕಂಥ ಅಥವಾ PC-ನಲ್ಲಿ ಬರ್ತಕ್ಕಂಥ, ಇಟ್ ಮೀನ್ಸ್ ಗಣಕಯಂತ್ರ ಅಥವಾ ಪರ್ಸನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. PC ಮೀನ್ಸ್ ಪರ್ಸನಲ್ ಕಂಪ್ಯೂಟರು. ಸೊ ಅದರಲ್ಲಿ ನಾವು VLCನ ಪದವನ್ನು ಅಥವಾ ಒಂದು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದರ ಒಂದು ವಿಸ್ತೃತ ರೂಪ, ಎಕ್ಸ್ಟೆಂಡ್ ಫಾರ್ಮ್, ಆ್ಯಕ್ರೋನಿಮ್. ಸೊ ಏನು ಅಂತ ಕೇಳಿದರೆ, ವಿಸ್ತರಣಾ ರೂಪ ಏನು ಅಂತ ಕೇಳಿದರೆ, ಸೊ ಇಲ್ಲಿ VLC ಅಂತ ಹೇಳಿದರೆ ವಿಡಿಯೋ ಲ್ಯಾನ್ ಕ್ಲೈಂಟ್ ಅಂತ ಕೊಟ್ಟಿದ್ದಾರಲ್ಲ. ಸೊ ವಿಡಿಯೋ ಲ್ಯಾನ್ ಕ್ಲೈಂಟ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು? ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಈಸಿ ಕ್ವಶನು. ವಾಟ್ ಈಸ್ ದ ಎಲಿಮೆಂಟ್ ಯೂಸ್ಡ್ ಇನ್ ಮೇಕಿಂಗ್ ಕಂಪ್ಯೂಟರ್ ಚಿಪ್ ಅಂತ ಕೇಳಿದರೆ, ಸೊ ನೀವು ನಿಮ್ಮ ಒಂದು ಭಾಷೆಯಲ್ಲಿ ಹೇಳ್ತಾ ಹೋದರೆ ಚಿಪ್ನ ಏನಿಂದ ಮಾಡ್ತಾರೆ. ಸೊ ಇಲ್ಲಿ ಮೂಲ ವಸ್ತು ಬೇಡ, ಎಲಿಮೆಂಟು ಬೇಡ. ಓಕೆ, ಚಿಪ್ನ ಯಾವುದರಿಂದ ತಯಾರು ಮಾಡ್ತಾರೆ ಅಂತ ನೋಡ್ತಾ ಹೋದರೆ ತಾಮ್ರ, ವೆನಿಡಿಯಂ, ಲಿಥಿಯಂ, ಸಿಲಿಕಾನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ D, ಸಿಲಿಕಾನಿಂದ ಮಾಡ್ತಕ್ಕಂಥದ್ದು. ಈ ಒಂದು ಕಂಪ್ಯೂಟರ್ ಚಿಪ್ಗಳು ಬರುತ್ತಲ್ಲ, ಸೊ ಚಿಪ್ ನೀವು ಸ್ಟೋರೇಜ್ ಮಾಡ್ತೀರಲ್ಲ, ಸೊ ಆ ಚಿಪ್ಗಳನ್ನು ಏನು ಮಾಡ್ತಾರೆ, ಮತ್ತು ಅದರಲ್ಲಿ ಇನ್ನೂ ಕೆಲವು ಬರುತ್ತೆ, ಕಂಪ್ಯೂಟರ್ ಎಲ್ಲ ನೋಡಿರ್ತಾರೋ, ಸೊ ಒಳಗಡೆ ಬಂದಿರುತ್ತೆ, ಅದನ್ನೆಲ್ಲ ಸಿಲಿಕಾನಲ್ಲಿ, ಅಥವಾ ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಲಿಕಾನ್, SILICON, ಸಿಲಿಕಾನಿಂದ ಮಾಡ್ತಕ್ಕಂಥದ್ದು. PORTಗೆ ಸಂಬಂಧಿಸಿದಂತೆ ಪೋರ್ಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪೋರ್ಟ್ ಈಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಪೋರ್ಟ್ ಬಗ್ಗೆ ಯಾವ ಒಂದು ಮಾಹಿತಿ ತಪ್ಪಾಗಿದೆ? ಸೊ ಸೀರಿಯಲ್ ಇದು ಏಕಕಾಲದಲ್ಲಿ 1 ಬಿಟ್ನಷ್ಟು ಮಾತ್ರ ದತ್ತಾಂಶವನ್ನು ಕಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೀರಿಯಲ್ ಇಟ್ ಸೆಂಡ್ಸ್ ಓನ್ಲಿ 1 ಬಿಟ್ ಆಫ್ ಡಾಟಾ ಅಟ್ ಅ ಟೈಮ್.
USB ಇದು ಏಕಕಾಲದ ಅತ್ಯಂತ ವೇಗವಾಗಿ ದತ್ತಾಂಶವನ್ನು ವರ್ಗಾಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. USB ಟ್ರಾನ್ಸ್ಫರ್ ಡಾಟಾ ವೆರಿ ಫಾಸ್ಟ್ ಸೈಮಲ್ಟೇನಿಯಸ್ಲಿ. USB ಅಂದರೆ ಏನೂ ಇಲ್ಲ, ಸೊ ನೀವು ವೈರ್ನ ಕನೆಕ್ಟ್ ಮಾಡ್ತಿರಲ್ಲ, ಮೊಬೈಲಿಂದ ಒಂದು PC ಗೆ ಒಂದು ವೈರ್ನ ಕನೆಕ್ಟ್ ಮಾಡಿಕೊಡ್ತಿರಲ್ಲ, ಸೊ ಅದನ್ನು USB ಅಂತ ಹೇಳೋದಷ್ಟೇ. ಅಥವಾ ನೀವು ಇನ್ನೂ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದರೆ, ಈ ಒಂದು ಮೊಬೈಲು ಮತ್ತು ಇದಿರುತ್ತಲ್ಲ, ಯಾವುದು ಚಾರ್ಜರ್ ಬ್ಯಾಟ್ರಿ ಇರುತ್ತಲ್ಲ, ಸೊ ಅದಕ್ಕೂ ನೀವು ಒಂದು ಕನೆಕ್ಟರ್ ಪಿನ್ ಹಾಕೊಳ್ತಿಲ್ಲ, ಸೊ ಅದನ್ನು ಸಹ ನಾವು USB ಅಂತ ಹೇಳಬಹುದು. ಸೊ ಅಂತ ಹೇಳ್ತಾ ಹೋದಾಗ USB ಇದು ಏಕಕಾಲದಲ್ಲಿ ಅತ್ಯಂತ ವೇಗವಾಗಿ ದತ್ತಾಂಶವನ್ನು ವರ್ಗಾಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಇದು ಇಲ್ಲಿದಾಗಿದೆ, ಪ್ಯಾರಲಲ್ ಇಟ್ ಟ್ರಾನ್ಸ್ಫರ್ ಡಾಟಾ ಫಾಸ್ಟರ್ ದೆನ್ ಆಲ್ ಅದರ್ ಪೋರ್ಟ್. ಸೊ ಎಲ್ಲ ಪೋರ್ಟ್ಗಿಂತ ಫಾಸ್ಟಾಗಿ ಪ್ಯಾರಲಲ್ಲು ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥದ್ದು, ದತ್ತಾಂಶವನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಸಿ ಏನಿದೆಯೋ, ಸೊ ಆಪ್ಷನ್ ಸಿ ಏನಿದೆಯೋ ಪ್ಯಾರಲಲ್ ಇದು ಮಾಹಿತಿಯನ್ನು ಬೇಗ ವರ್ಗಾವಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸೊ ಇದು ತಪ್ಪಾಗಿದೆ ಅಂತ ಕೊಟ್ಟಿರ್ತಕ್ಕಂಥ ಪೋರ್ಟ್ಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಸೊ ಇದು ಪ್ಯಾರಲಲ್ ಅಂತ ಏನು ಕೊಟ್ಟಿದ್ದಾರೆ, ಇದು ಈ ಥರ ಒಂದು ಪೋರ್ಟ್ಗಳಿಗಿಂತ ವೇಗವಾಗಿ ವರ್ಗಾವಣೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿರುತ್ತೆ. ಸೊ ಹಾಗಾದ್ರೆ ಪ್ಯಾರಲಲ್ ಅಂತ ಏನು ಅಂತ ನೋಡ್ತಾ ಹೋದರೆ, ಪ್ಯಾರಲಲ್ ಕಂಪ್ಯೂಟಿಂಗ್ ಈಸ್ ಅ ಟೈಪ್ ಆಫ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ದಟ್ ಯೂಸಸ್ ಮಲ್ಟಿಪಲ್ processors to simultaneously perform multiple tasks or calculation. This is done by dividing large problems into smaller parts that can be solved at the same time ಅಂತ. ಇಟ್ ಮೀನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ದತ್ತಾಂಶವನ್ನು ಬೇಗ ವರ್ಗಾವಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಅದು ತಪ್ಪಾಗಿರ್ತಕ್ಕಂಥ ಹೇಳಿಕೆಯಾಗಿರುತ್ತೆ. ಆ್ಯಂಡ್ 41ನೇ ಕ್ವಶನು, 2024 TB ಕೆಳಗಿನಲ್ಲಿ ಯಾವುದಕ್ಕೆ ಸಮ ಅಂತ ಕೊಟ್ಟಿದೆ. 2024 1024 TB is equal to which of the following ಅಂತ ಕೊಟ್ಟಿದೆ. ಸೊ ನೋಡಿ ಇಲ್ಲಿ ಒಂದು ಈ YB ಅಂತ ಏನು ಕೊಟ್ಟಿದ್ದಾರೋ, YB ಮೀನ್ಸ್ ಎಟಾಬೈಟ್ ಅಂತ ಹೇಳ್ತೀವಿ. ಸೊ ಒಂದು YBಗೆ ಎಷ್ಟು 2024 ZBಗಳು ಸಮ. ಎಲ್ಲದಕ್ಕೂ 2024 2024 ZB ಇದಕ್ಕೆ ಸಮ. ಆ್ಯಂಡ್ ZBಗೆ ಅಂತ ನೋಡ್ತಾ ಹೋದಾಗ EB 2024 EB ಸಮ. ಆ್ಯಂಡ್ ನೆಕ್ಸ್ಟ್ ಒಂದು EB ಅಂತ ಏನು ಕೊಟ್ಟಿದ್ದಾರೋ, ಸೊ ಇದಕ್ಕೆ ಬಂದು 2024 PB ಸಮ. ಆ್ಯಂಡ್ ನೆಕ್ಸ್ಟ್ ಒಂದು PBಗೆ 2024 TB ಸಮ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋಗಿ 2024 TB ಅಂತಕ್ಕಂಥದ್ದು ಒಂದು PBಗೆ ಸಮ, 2024 PBಗೆ ಬಂದು ಒಂದು EBಗೆ ಸಮ, 2024 EB ಬಂದು ಒಂದು ZBಗೆ ಸಮ, ಆ್ಯಂಡ್ 2024 ZB ಬಂದು ಒಂದು ಹೆಟಾ ಅಂತ ಹೇಳ್ತೀವಿ, ಎಟಾಬೈಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಮ ಆಗಿರ್ತಕ್ಕಂಥದ್ದು. ಇಲ್ಲಿ ಮೇಯ್ನಾಗಿ ಒಂದು YB ಏನಿದೆ ಇದು ತುಂಬ ದೊಡ್ಡದು, ಆ್ಯಂಡ್ ತುಂಬ ಕಮ್ಮಿ ಅಂತ ಹೇಳಿದಾಗ ಬಿಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಇದರಲ್ಲಿ ಇಷ್ಟಲ್ಲಿ 4ರಲ್ಲಿ ತುಂಬ ಚಿಕ್ಕದು ಅಂತ ಹೇಳಿದ್ರೆ ಒಂದು PB ಅಂತಕ್ಕಂಥದ್ದು. ಸೊ ಈಗ ಆನ್ಸರ್ 2024 TBಗೆ ಒಂದು PB ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಆಪರೇಟಿಂಗ್ ಸಿಸ್ಟಮ್. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೋ ಆಪರೇಟಿಂಗ್ ಸಿಸ್ಟಮ್ ನಾನು ಹೇಳಿದ್ದೀನಿ, ಅಲ್ಲಿ ತುಂಬ ಸಲ ಹೇಳಿದ್ದೀನಿ. ಸೊ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ PC ಮತ್ತು ಏನು ಮನುಷ್ಯ ಮಾಡ್ತಾನೋ ಅವ್ರ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರಲ್ಲಿ ತುಂಬ ಬರುತ್ತೆ, ಯಾವ್ಯಾವ ಬರುತ್ತೆ, MS-DOS ಬರುತ್ತೆ, ವಿಂಡೋಸ್ ಬರುತ್ತೆ, ಆ್ಯಂಡ್ ಮ್ಯಾಕ್. ಸೊ ನಿನ್ನೆ ಇದು ಕ್ವಶನ್ ನೋಡಿದ್ವಿ, ಮ್ಯಾಕ್ OS ಯಾರು ಅಭಿವೃದ್ಧಿಪಡಿಸಿದ್ದು ಅಂತ ಆ್ಯಪಲ್ ಕಂಪನಿಯವರು. ಸೊ ಇದು ಸಹ ಬರ್ತಕ್ಕಂಥದ್ದು. ಆ್ಯಂಡ್ BOS ಬರುತ್ತೆ, BEOS. ಆ್ಯಂಡ್ ನೆಕ್ಸ್ಟ್ ಯುನೆಕ್ಸ್ ಬರುತ್ತೆ, UNIX, ಯುನಿಕ್ಸ್ ಅಂತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮಲ್ಲಿ ಬರುತ್ತೆ. ಆ್ಯಂಡ್ ಲೈನಕ್ಸ್ ಅಥವಾ ಲಿನಕ್ಸ್ ಅಂತ ಹೇಳ್ತೀವಿ, ಅದು ಸಹ ಆಪರೇಟಿಂಗ್ ಸಿಸ್ಟಮಲ್ಲಿ LINUX. ಓಕೆ, ಇದೆಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಸೊ ಕ್ರೋಮ್ ಬರೋದಿಲ್ಲ, ಕ್ರೋಮ್ ಒಂದು ವೆಬ್ ಬ್ರೌಸರಲ್ಲಿ ಬರ್ತಕ್ಕಂಥದ್ದು. ಸೊ ವಿಂಡೋಸು MS-DOS ಎರಡು ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ. ಸೊ ನೀವು ಇದರ ಜೊತೆಗೆ ವಿಂಡೋಸು, MS-DOS, ಮ್ಯಾಕ್ OS, BOS, ಯುನಿಕ್ಸು, ಲಿನಕ್ಸು, ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ, ಯಾವ್ದು ಬೇಕಾದರೂ ಕೊಡಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಡೆಸ್ಕ್ಟಾಪ್ ಮೇಲಿರುವ ಐಕಾನ್ಗಳ ಜೋಡಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಇನ್ ದ ಅರೇಂಜ್ಮೆಂಟ್ಸ್ ಆಫ್ ಐಕಾನ್ಸ್ ಆನ್ ದ ಡೆಸ್ಕ್ಟಾಪ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಡೆಸ್ಕ್ಟಾಪ್ನಲ್ಲಿರ್ತಕ್ಕಂಥ ಐಕಾನ್ಗಳ ಜೋಡಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಸೊ ಐಕಾನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಐಕಾನ್ಗಳನ್ನು ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಜೋಡಿಸಬಹುದಾಗಿದೆ. ಸೊ ಐಕಾನ್ಸ್ ಕ್ಯಾನ್ ಬಿ ಅರೇಂಜ್ಡ್ ರಿಗಾರ್ಡಿಂಗ್ ಟು ದೇರ್ ಸೈಜ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಐಕಾನ್ಗಳು ಡಿಫಾಲ್ಟ್ ಆಗಿ ಜೋಡಣೆಯಾಗಿದೆ, ಅವುಗಳನ್ನು ಮರು ಜೋಡಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಐಕಾನ್ಸ್ ಆರ್ ಅಲೈನ್ಡ್ ಬೈ ಡಿಫಾಲ್ಟ್ ಆ್ಯಂಡ್ ಕೆನಾಟ್ ಬಿ
ರೀಅರೇಂಜ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಯಿತು, ಎ ಮತ್ತು ಬಿ ಏನು ಕೊಟ್ಟಿದ್ದಾರೋ ಇಲ್ಲಿ ಎರಡರಲ್ಲಿ ಒಂದೇ ಆನ್ಸರ್ ಆಗಬೇಕು. ಯಾಕಂತಂದರೆ ಐಕನ್ಗಳನ್ನ ಅವಳ ಗಾತ್ರಕ್ಕೆ ಅನುಗುಣವಾಗಿ ಜೋಡಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಐಕನ್ಗಳು ಡಿಫಾಲ್ಟಾಗಿ ಜೋಡಣೆ ಆಗಿದ್ದು ಅವುಗಳನ್ನು ಮೊದಲು ಜೋಡಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದರ ಎರಡು ವಿರುದ್ಧವಾಗಿ ಇರ್ತಕ್ಕಂಥದ್ದು ಈ ಒಂದು ಡೆಸ್ಕ್ಟಾಪಲ್ಲಿರ್ತಕ್ಕಂಥ ಐಕನ್ಗೆ ಸಂಬಂಧಪಟ್ಟಂತೆ ಎರಡು ಆಪೋಸಿಟು ಪಾಯಿಂಟ್ಸ್ನೇ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ಯಾವುದು ಆನ್ಸರ್ ನಾವು ನೋಡ್ತಾರೆ ಹೋದರೆ ಐಕನ್ಗಳನ್ನು ಅವುಗಳ ಗಾತ್ರಕ್ಕೆ ಇಟ್ ಮೀನ್ಸ್ ಅವಳ ಸೈಜ್ಗೆ ತಕ್ಕಂತೆ ಅರೇಂಜನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಎ. ಸೊ ತುಂಬ ಕ್ವಶನ್ ಈಸಿ ಇದೆ. MS ವರ್ಡ್ನಲ್ಲಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಜಿ ಎಂಬ ಶಾರ್ಟ್ಕಟ್ ಕೀ ಯಾವುದಕ್ಕೆ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ. ಇಷ್ಟೇ. ವಾಟ್ ಈಸ್ ದ ಶಾರ್ಟ್ಕಟ್ ಕೀ? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಜಿನ ಏನಕ್ಕೆ ಯೂಸ್ ಮಾಡ್ತಾರೆ? ಅಕ್ಷರದ ಗಾತ್ರನ ಹೆಚ್ಚೋದಕ್ಕೆ, ಟು ಇನ್ಕ್ರೀಸ್ ದ ಫಾಂಟ್ ಸೈಜಾ, ಅಥವಾ ಟು ಇಟಾಲಿಕೈಸ್ ದ ಲೆಟರ್ಸ್, ಇಟ್ ಮೀನ್ಸ್ ಇಟಾಲಿಕ್ ಶೈಲಿಯಲ್ಲಿ ಮಾಡ್ತಕ್ಕಂಥದ್ದ, ಅಥವಾ ಟು ಓಪನ್ ದ ವರ್ಡ್ ಕೌಂಟ್ ಬಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದರೆ ವರ್ಡ್ ಕೌಂಟ್ ಬಾಕ್ಸ್ ಏನಿತ್ತು ಅದನ್ನು ಓಪನ್ ಮಾಡೋದಕ್ಕೋಸ್ಕರ ಈ ಒಂದು ಜಿನ ಯೂಸ್ ಮಾಡ್ತೀವಿ ಅಂತ ಕೂಡ. ನಿಗದಿಪಡಿಸಿದ ಪುಟಕ್ಕೆ ಚಲಿಸ್ತಕ್ಕಂಥದ್ದು, ಮೂವಿಂಗ್ ಟು ದ ಸ್ಪೆಸಿಫೈಡ್ ಪೇಜ್, ಯಾವೊಂದು ಸ್ಪೆಸಿಫಿಕ್ ಆಗಿ ನಾವು ಪೇಜ್ ಹೋಗ್ಲಿ ಅಂತ ಅಂದ್ಕೊಳ್ತೀವೋ ಅದಕ್ಕೆ ಮೂವ್ ಮಾಡ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಜಿ ಅಂತಕ್ಕಂಥ ಒಂದು ಶಾರ್ಟ್ ಫಾರ್ಮ್ ಅಂತ ನೋಡಿದ್ರೆ ನಾವು ಟು ಓಪನ್ ದ ವರ್ಡ್ ಕೌಂಟ್ ಬಾಕ್ಸ್, ಇಟ್ ಮೀನ್ಸ್ ವರ್ಡ್ ಕೌಂಟ್ ಬಾಕ್ಸ್ನ ಓಪನ್ ಮಾಡೋದಕ್ಕೋಸ್ಕರ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಜಿನ ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ತೀವಿ. MS ವರ್ಡ್ನಲ್ಲಿ H2SO4ನಲ್ಲಿ 2 ಮತ್ತು 4 ಕೊಟ್ಟಿದೆ. ಸೊ ಇದು HSO4 ಏನು ನಾರ್ಮಲ್ ಆಗಿರುತ್ತೆ. ಆ್ಯಂಡ್ 2 ಮತ್ತು 4 ಏನು ಕೊಟ್ಟಿದ್ದಾರೆ ಅದನ್ನು ಏನಂತ ಕರೀತಾರೆ? ಫಾರ್ ಎಕ್ಸಾಂಪಲ್ ಇದ್ರ ಬಗ್ಗೆ ನೋಡ್ತಾ ಹೋದಾಗ H2 ನೋಡಿ ಇಲ್ಲಿ H ಅಂತಕ್ಕಂಥದ್ದು ಡೈರೆಕ್ಟಾಗಿ ನಾವು ಟೈಪ್ ಮಾಡ್ತೀವಿ. ಬಟ್ 2 ಟೈಪ್ ಮಾಡಿದ್ರೆ ಇಲ್ಲಿ ಬಂದುಬಿಡುತ್ತೆ ಅಲ್ವಾ? ಸೊ ಆದರೆ ಅದು ಇಲ್ಲಿ ಬರಬೇಕು. ಅದಕ್ಕೆ ಆ ಒಂದು 2 ಮತ್ತು 4 ಏನು ಕೆಳಗಡೆ ಇದೆಯೋ ಸೊ ಅದನ್ನು ಏನಂತ ಕರೀತಾರೆ? ವಾಟ್ ಕ್ಯಾನ್ 2 and 4 ಇನ್ H2SO4 ಬಿ ಕಾಲ್ಡ್ ಇನ್ MS ವರ್ಡಲ್ಲಿ ನಾವು ಅದು ಯಾವ ಇದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಂತ ಕೇಳಿದರೆ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ಲೋವರ್ ಸ್ಕ್ರಿಪ್ಟ್ ಆ್ಯಂಡ್ ಸ್ಟ್ರೈಕ್ ಥ್ರೋ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು 2 ಮತ್ತು 4 ಏನಿದೆಯೋ ಇದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಸಬ್ಸ್ಕ್ರಿಪ್ಟ್. ಡ್ರಾಪ್ ಕ್ಯಾಪ್ನಲ್ಲಿ ಪ್ಯಾರಾಗ್ರಾಫ್ನ ಮೊದಲ ಅಕ್ಷರವು ಡಿಫಾಲ್ಟ್ ಎಷ್ಟು ಸಾಲುಗಳವರೆಗೆ ಅಂತ ಕೇಳಿದರೆ ನೋಡಿ, ಡ್ರಾಪ್ ಕ್ಯಾಪ್ನಲ್ಲಿ ಪ್ಯಾರಾಗ್ರಾಫ್ನ ಮೊದಲ ಅಕ್ಷರವು ಡಿಫಾಲ್ಟ್ ಎಷ್ಟು ಸಾಲುಗಳವರೆಗೆ ಡ್ರಾಪ್ ಆಗಿರುತ್ತದೆ? ಇನ್ ಡ್ರಾಪ್ ಕ್ಯಾನ್ ಹೌ ಮೆನಿ ಲೈನ್ಸ್ ಡಸ್ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಎ ಪ್ಯಾರಾಗ್ರಾಫ್ ಡ್ರಾಪ್ ಬೈ ಡಿಫಾಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ 3 ಸಾಲುಗಳು, 2 ಸಾಲುಗಳು, 4 ಸಾಲುಗಳು ಆ್ಯಂಡ್ ಲಾಸ್ಟ್ ಡಿಫಾಲ್ಟಾಗಿ ಡ್ರಾಪ್ ಆಗೋದೇ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು 3 ಸಾಲುಗಳಲ್ಲಿ ಡಿಫಾಲ್ಟ್ ಆಗ್ತಕ್ಕಂಥದ್ದು, ಡ್ರಾಪ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು MS Excelಗೆ ಸಂಬಂಧಿಸಿದಂತೆ ECCಯ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ESS ಇನ್ ರಿಲೇಷನ್ ಟು MS Excel. ಸೊ ನೋಡಿ ಇಲ್ಲಿ ಕ್ವಶನು ECC ESS. ಸೊ ಕ್ವಶನ್ ಇಲ್ಲಿ ನಾವು ಎರಡನ್ನೂ ಸಹ ಇದು ಮಾಡ್ತಾ ಹೋಗೋಣ. ECC ಅಂದ್ರೇನು ಅಥವಾ ESS ಅಂದ್ರೇನು ಅಂತ. ಸೊ ನೋಡಿ ಇಲ್ಲಿ ECC ಅಂತ ಹೇಳಿದ್ರೆ ಎರರ್ ಕರೆಕ್ಟಿಂಗ್ ಕೋಡ್ ಅಂತ ಬರುತ್ತೆ. ಎರರ್ ಕರೆಕ್ಟಿಂಗ್ ಕೋಡ್. ಎರರ್ ಕರೆಕ್ಟಿಂಗ್ ಕೋಡ್ ECC ಅಂತ ಹೇಳಿದ್ರೆ, ಅದೇ ESS ಅಂತ ಹೇಳಿದ್ರೆ ಈ ಒಂದು MS Excelಗೆ ಸಂಬಂಧಪಟ್ಟಂತೆ ಏನಂತ ಹೇಳ್ತೀವಿ ಅಂದರೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆಪ್ಷನ್ ಡಿ ಏನಿದೆಯೋ ಸೊ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂತ ಹೇಳ್ತೀವಿ. ಸೊ ECC ಬಂದು ಎರರ್ ಕರೆಕ್ಟಿಂಗ್ ಕೋಡ್ ಅಂತಕ್ಕಂಥದ್ದು, ESS ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ಎರಡನ್ನೂ ಸಹ ನೀವು ಅಪ್ಲೈ ಮಾಡ್ಕೋಬೋದು, ESS ಮತ್ತು ECC. ಓಕೆ, ಸೊ ಇದು ಮೇಯ್ನಾಗಿ ಬರ್ತಕ್ಕಂಥದ್ದು MS Excelನಲ್ಲಿ ಮೇಯ್ನಾಗಿ ಬರುತ್ತೆ ESS ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನು MS Excelನಲ್ಲಿ K32 ಸೆಲ್ನಲ್ಲಿ ಪೂರ್ಣ ಸಂಬಳವನ್ನು ದಾಖಲಿಸಿದ್ದು. ಸೊ ನೋಡಿ ಇಲ್ಲಿ ಮೇಯ್ನಾಗಿ ಹೇಳ್ಬಿಡ್ತೀನಿ ಏನಂತ ಹೇಳಿದ್ರೆ MS Excelನಲ್ಲಿ ನಾವು ಸಮ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇಯ್ನಾಗಿ ಅಲ್ಲಿ ಬರ್ತಕ್ಕಂಥದ್ದು ಈಕ್ವಲ್ಸಿಂದ ಶುರುವಾಗುತ್ತೆ. ಸೊ ಇದೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. MS Excelನಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು ಅಥವಾ ಒಂದು ಸಮ್ ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಶಾರ್ಟ್ಕಟ್ ಮೇಯ್ನಾಗಿ ಈಕ್ವಲ್ಸ್ ಬರಲೇಬೇಕು. ಸೊ ಹಾಗಾಗಿ ಇಲ್ಲಿ A ಮತ್ತು C ಬರೋದಿಲ್ಲ, ಈಕ್ವಲ್ಸ್ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಬರಬೇಕು ಈ ಒಂದು ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ನೆಕ್ಸ್ಟು K32 ಸೆಲ್ನಲ್ಲಿ ಪೂರ್ಣ ಸಂಬಳವನ್ನು ದಾಖಲಿಸಿದ್ದು, L32 ಸೆಲ್ನಲ್ಲಿ ಆತನ ಸಂಬಳದ ಕಡತವನ್ನು ದಾಖಲಿಸಿದ್ದು, M32ನಲ್ಲಿ ನಿವ್ವಳ ಸಂಬಳವನ್ನು ಪಡೆಯಲು M32ನಲ್ಲಿ ಯಾವ ಸೂತ್ರವನ್ನು ಟೈಪ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ.
ಇನ್ MS Excel ದ ಫುಲ್ ಸ್ಯಾಲರೀಸ್ ಎಂಟರ್ಡ್ ಇನ್ ಸೆಲ್ K32 ಅಲ್ಲಿ ಸಂಬಳವನ್ನು ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನಾಗಿದೆ ಇಲ್ಲಿ M32ನಲ್ಲಿ L32ನಲ್ಲಿ ಏನು ಮಾಡಿದರೆ ಸ್ಯಾಲರಿ ಡಿಡಕ್ಷನ್, ಇಟ್ ಮೀನ್ಸ್ ಅವ್ರು ಏನು ಸ್ಯಾಲ್ರಿ ಬರುತ್ತೋ ಕಟ್ ಆಗುತ್ತೋ ಅದನ್ನು L32ನಲ್ಲಿ ಹಾಕಿದರೆ. ವಿಚ್ ಫಾರ್ಮುಲಾ ಶುಡ್ ಬಿ ಟೈಪ್ಡ್ ಇನ್ M32ನಲ್ಲಿ ನಾವು ಯಾವ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ. ಸೊ ನೋಡಿ ಇಲ್ಲಿ K32 ಅಂತಕ್ಕಂಥದ್ದು ಏನಿದೆಯೋ K32 ಅಂದರೆ ಪೂರ್ತಿ ಸಂಬಳ ಆಯಿತು, ಮೈನಸ್ L32 ಅಂತ ಹೇಳಿದ್ರೆ ಅವರ ಕಟ್ ಆಗ್ತಕ್ಕಂಥ ಸಂಬಳ, ಇನ್ನು ಉಳಿದಿರ್ತಕ್ಕಂಥದ್ದು ಈಕ್ವಲ್ಸ್, ಅದೇ ಆನ್ಸರ್ ಬರುತ್ತೆ. ಸೊ ಇಷ್ಟೇ ಮಾಡಬೇಕಾದ್ರೆ ಈಕ್ವಲ್ಸ್ ಹಾಕ್ಬಿಟ್ಟು ನಾವು ಸಮ್ನ ಮಾಡಬೇಕು, ಅದೊಂದು ಪಾಯಿಂಟು ನೆನಪಲ್ಲಿ ಇಟ್ಕೊಳ್ಳಿ. MS Excelನಲ್ಲಿ D5 ಸೆಲ್ನಲ್ಲಿರೋ ಮಾಹಿತಿಯನ್ನು ಎಡಿಟ್ ಮಾಡಬೇಕಾದ ಸಂದರ್ಭ ಬಂದಾಗ ಆ ಸೆಲ್ಲನ್ನು ಆ್ಯಕ್ಟಿವ್ ಮಾಡಲು ಏನು ಮಾಡಬೇಕು? ವೆನ್ ಯು ನೀಡ್ ಟು ಎಡಿಟ್ ದ ಇನ್ಫಾರ್ಮೇಷನ್ ಇನ್ ಸೆಲ್ D5 ಇನ್ MS Excel ಟು ಆ್ಯಕ್ಟಿವೇಟ್ ದಟ್ ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಿಲ್ಲ, ಏನಂತೇಳಿದ್ರೆ ನೀವು ಒಂದು ಫೈಲ್ನ ತೊಗೊಳ್ಳಿ ಅಥವಾ ಒಂದು ಸೆಲ್ ಅನ್ನೋದು ಬದಲಾಗಿ ನೀವು ಒಂದು ಫೈಲು ಅಥವಾ ಇನ್ನೊಂದು ಯಾವುದೋ ತೊಗೊಂಡ್ರೆ ನೀವು ಒಂದ್ರ ಮೇಲೆ 2 ಸರಿ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಓಕೆ, ಸೊ ಒಂದು ಕ್ಲಿಕ್ ಮಾಡಿದ್ರೆ ಅದು ಬೇರೆ ಸೆಲೆಕ್ಟ್ ಆಗುತ್ತೆ, ಒಂದು ಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ 2 ಸರಿ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಫೈಲ್ ಆಗಿರ್ಬೋದು ಅಥವಾ D ಫೈಲ್ ಇರ್ತಕ್ಕಂಥ ಒಂದು ಮಾಹಿತಿ ಆಗಿರ್ಬೋದು ಅಥವಾ ಆ ಒಂದು ಸೆಲ್ ಆಗಿರ್ಬೋದು ಓಪನ್ ಆಗ್ತಕ್ಕಂಥದ್ದು 2 ಸಾರಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು, ಆಪ್ಷನ್ ಬಿ. MS ಪವರ್ ಪಾಯಿಂಟ್ನಲ್ಲಿ ಸಾಮಾನ್ಯವಾಗಿ ಲಭ್ಯವಿರುವ ಸ್ಲೈಡ್ಗಳ ಗಾತ್ರ ಅನ್ನು ಕೇಳಿದರೆ, ಪವರ್ ಪಾಯಿಂಟ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? PPT ಪ್ರೆಸೆಂಟೇಷನ್ನ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಅದರ ಒಂದು ಸ್ಲೈಡ್ಗಳ ಗಾತ್ರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸ್ಲೈಡ್ ನಿಮ್ಗೆ ಗೊತ್ತಿರ್ಬೋದು, ಏನಂತೇಳಿ ನಾವು ಒಂದು ಸ್ಲೈಡ್ನ ಮಾಡೇ ಒಂದೊಂದು ಕ್ವಶನ ಬಿಡಿಸ್ತೀವಲ್ವಾ. ಸೊ ಫಾರ್ ಎಕ್ಸಾಂಪಲ್ ಒಂದೊಂದೇ ಸಿಂಗಲ್ ಕ್ವಶನ್ ಕೊಡ್ತೀನಿ ನೋಡಿ ನಾನು ನಿಮಗೆ. ಸೊ ಅದನ್ನು ನಾವು ಒಂದು ಸ್ಲೈಡ್ ಅಂತ ಹೇಳ್ತೀವಿ. ಸೊ ಆ ಒಂದು ಸ್ಲೈಡಲ್ಲಿ ನಾವು ಒಂದು ಮಾತ್ರ ಹಾಕ್ಕೊಂಡು ತೋರಿಸ್ತಾ ಹೋಗ್ತೀವಲ್ಲ, ಸೊ ಅದನ್ನು ಒಂದು ಸ್ಲೈಡ್ ಅಂತ ಹೇಳ್ತೀವಿ. ಸೊ ಅದರ ಒಂದು ಗಾತ್ರ ಎಷ್ಟು ಸಿಗ್ಬೋದು ನಮಗೆ ಅಂತ ಹೇಳಿದರೆ 4:3 ಮತ್ತು 16:9 ಎರಡಲ್ಲೂ ಸಹ ಸಿಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು MS ಪವರ್ ಪಾಯಿಂಟ್ನಲ್ಲಿ ಕಾಸ್ಟ್ಯೂಮ್ ಸ್ಲೈಡ್ ಶೋನ ಅನುಕೂಲ ಏನು ಅಂತ ಕೊಟ್ಟಿದ್ದಾರೆ. ಅಡ್ವಾಂಟೇಜ್ ಆಫ್ ಕಾಸ್ಟ್ಯೂಮ್ ಸ್ಲೈಡ್ ಶೋ ಇನ್ MS ಪವರ್ ಪಾಯಿಂಟ್. ಸೊ ಪವರ್ ಪಾಯಿಂಟಲ್ಲಿ ಕಾಸ್ಟ್ಯೂಮ್ ಸ್ಲೈಡ್ ಶೋ ಅಂತ ಇರುತ್ತೆ ಒಂದು ಆಪ್ಷನ್ನು. ಅದರಿಂದ ಏನು ಉಪಯೋಗ, ಏನು ಅಡ್ವಾಂಟೇಜ್ ಇದೆ ಅಂತ ಕೇಳಿರೋದು ಇಲ್ಲಿ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಈ ಒಂದು ಕಾಸ್ಟ್ಯೂಮ್ ಸ್ಲೈಡ್ ಶೋನ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ, ನಮಗೆ ಅಗತ್ಯವಿರುವ ಸ್ಲೈಡ್ಗಳನ್ನು ಮಾತ್ರ ಸ್ಲೈಡ್ ಶೋಗೆ ಒಳಪಡಿಸಬಹುದು. ಓನ್ಲಿ ದ ಸ್ಲೈಡ್ ವಿ ನೀಡ್ ಕ್ಯಾನ್ ಬಿ ಡಿಕ್ಲೈಡೆಡ್ ಇನ್ ದ ಸ್ಲೈಡ್ ಶೋ ಅಂತಕ್ಕಂಥದ್ದು ಆಪ್ಷನ್ ಎ. IP ಅಡ್ರೆಸ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ನೋಡಿ, IP ಅಡ್ರೆಸ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ IP ಅಡ್ರೆಸ್ ಈಸ್ ಫಾಲ್ಸ್. ಇಲ್ಲಿ ಕೇಳಿರ್ತಕ್ಕಂಥದ್ದು ಫಾಲ್ಸ್ ಆಗಿರ್ತಕ್ಕಂಥ. ಫಸ್ಟ್ ನಾವು ನೋಡ್ತಾ ಹೋದರೆ IP ಅಂತ ಅಂದರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ನೋಡಿ, IP ಅಡ್ರೆಸ್ನಲ್ಲಿ ಪೂರ್ಣ ವಿರಾಮದಿಂದ ಬೇರ್ಪಟ್ಟ 4 ಸಂಖ್ಯೆಗಳ ಗುಂಪುಗಳು ಇರುತ್ತವೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ IP ಅಡ್ರೆಸ್ ಕನ್ಸಿಸ್ಟ್ ಆಫ್ ಗ್ರೂಪ್ ಆಫ್ 4 ನಂಬರ್ಸ್ ಸೆಪರೇಟೆಡ್ ಬೈ ಫುಲ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು IP ಅಡ್ರೆಸ್ನ ಪ್ರತಿ ಗುಂಪಿನಲ್ಲಿ ಬಳಕೆಯಾಗಿರುವ ಸಂಖ್ಯೆಗಳು 0ಇಂದ 255ರವರೆಗೆ ಇರುತ್ತವೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ IP ಅಡ್ರೆಸ್ನ ಆಕರ್ಷಕ ರೂಪದ ಆವೃತ್ತಿಗೆ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಆ್ಯಂಡ್ ಮೇಲಿನ ಎಲ್ಲವೂ ಆಲ್ ಆಫ್ ದ ಎಬೋ. ಸೊ ಕೇಳಿರ್ತಕ್ಕಂಥದ್ದು ಏನಂದರೆ ಇಲ್ಲಿ ಫಾಲ್ಸ್ನ ಕೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ IP ಅಡ್ರೆಸ್ನಲ್ಲಿ ಪೂರ್ಣ ವಿರಾಮದಿಂದ ಬೇರ್ಪಟ್ಟ 4 ಸಂಖ್ಯೆಗಳ ಗುಂಪುಗಳಿರ್ತದೆ, ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಬಳಕೆಯಲ್ಲಿರುವ ಸಂಖ್ಯೆಗಳು 0ಇಂದ 255, ಇದು ನೋಡ್ಕೊಳ್ಳಿ, ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ IP ಅಡ್ರೆಸ್ನ ಆಕರ್ಷಕ ರೂಪದ ಆವೃತ್ತಿಗೆ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಂತ ಕರೀತಾರೆ ಅಂತ ಕೊಟ್ಟಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ ಆಗುತ್ತೆ. ಕೆಳಗಿನಲ್ಲಿ ಯಾವುದಕ್ಕೆ ಗಣಕಯಂತ್ರದ ಫೋನ್ ಅಂತ ಕರೀತಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕಾಲ್ಡ್ ಅ ಕಂಪ್ಯೂಟರ್ ಫೋನ್? ಎಸ್, ಕಂಪ್ಯೂಟರ್ ಫೋನ್ ಯಾವುದಂತ ಹೇಳಿದ್ರೆ ಆಪ್ಷನ್ ಎ ಮೋಡೆಮ್. ಲೈಫ್ 5ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಈ ಲಾಸ್ಟ್ ಕ್ವಶನ್ ಬಂದಿತ್ತು. ಲೈಫ್ 5ಗೆ ಸಂಬಂಧಪಟ್ಟಂತೆ ಲೈಫ್ 5 ಅಂತ ಹೇಳಿದರೆ ಏನು? ಲೈಟ್ ವೇವ್ಸ್ ಅಂತ ಹೇಳ್ತೀವಿ. ಅದು ಒಂದು ಲೈಟ್ ವೇವ್ಸನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ವೈರ್ಲೆಸ್ ಕಮ್ಯುನಿಕೇಷನ್. ಎಸ್ ಹೌದಲ್ವಾ, ವೈಫೈ, ಲೈಫೈ, ಸೊ ಇದೆಲ್ಲ ಬರ್ತಕ್ಕಂಥದ್ದು ವೈರ್ಲೆಸ್ಸಿಂದ ವೈರ್ ಇಲ್ಲದೇ ತಂತಿರಹಿತವಾಗಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಹೋದಾಗೆ ಲೈಫೈ ಅಂತ ಅಂದರೆ ಇದು ವೈರ್ಲೆಸ್ ಕಮ್ಯುನಿಕೇಷನ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಲೈಟ್ ವೇವ್ಸ್ ಅಂತಕ್ಕಂಥದ್ದು ಬಳಸಲಾಗುತ್ತದೆ. ಇದು ಸಹ ನಾನು ಹೇಳಿದ್ದೆ ನಾನು ಈ ಒಂದು ಪಾಯಿಂಟು. ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಆ್ಯಂಡ್ ಬಿ. ಸೊ ನೋಡಿ, ಇಲ್ಲಿ
ಏನಿದೆಯೋ ಇದು ಲೈಫೈ ಅಂತಕ್ಕಂಥದ್ದು. ಸೊ ಇದರ ಒಂದು ಇದನ್ನು ಸಹ ನಾನು ಹೇಳಿದೆ ಅಬ್ರಿವೇಷನ್ನು ಏನಂತ ಹೇಳಿದ್ರೆ ಲೈ ಅಂತ ಹೇಳಿದ್ರೆ ಲೈಟ್ ಅಂತ ಅರ್ಥ, LIGHT ಲೈಟ್. ಎಫ್ ಅಂತ ಹೇಳಿದ್ರೆ ಫೆಡಿಲೈಟ್ ಅಂತಕ್ಕಂಥದ್ದು, FIDELITY. ಸೊ ಲೈಟ್ ಫೆಡಿಲಿಟಿ ಅಂತಕ್ಕಂಥ ಒಂದು ಅಬ್ರಿವೇಷನು ಲೈಫೈ ಅಂತ ಹೇಳಿದ್ರೆ. ಸೊ ಇದು ವೈರ್ಲೆಸ್ ಕಮ್ಯುನಿಕೇಷನ್ ಆಗುತ್ತೆ ಮತ್ತು ಲೈಟ್ ವೇವ್ಸನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು. ಇದು ವೈಫೈಗಿಂತ ತುಂಬ ಸುರಕ್ಷಿತವಾಗಿರುತ್ತೆ ಆ್ಯಂಡ್ ಮತ್ತು ಇದರ ಒಂದು ವರ್ಗಾವಣೆ ವೇಗನೂ ಸಹ ತುಂಬ ಫಾಸ್ಟ್ ಆಗಿರ್ತಕ್ಕಂಥದ್ದು. ಗಣಕಯಂತ್ರ ನುಡಿ 4.0ನಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ಟು ರನ್ ನುಡಿ 4.0 ಅಂದ ಕಂಪ್ಯೂಟರು, ಇಟ್ ಮೀನ್ಸ್ ಇದು ಕಂಪ್ಯೂಟರಲ್ಲಿ ನುಡಿ ಅಂತಕ್ಕಂಥದ್ದು ಆ್ಯಕ್ಟಿವ್ ಆಗಬೇಕಂತ ಹೇಳಿದ್ರೆ ಯಾವ ಒಂದು ಬಟನ್ ಅಥವಾ ಶಾರ್ಟ್ಕಟ್ ಕೀ ಅಂತ ನಾವು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸ್ಕ್ರೂ ಲಾಕ್ ಕಂಟ್ರೋಲ್ ಕೀ ಆನ್ ಮಾಡಬೇಕು, ಹಾಲ್ಟ್ ಕೀ ಆನ್ ಮಾಡಬೇಕು, ಕ್ಯಾಪ್ಸ್ ಲಾಕ್ ಕೀ ಅಂತ ಕೇಳಿದರೆ. ಸೊ ಕ್ಯಾಪ್ಸ್ ಲಾಕ್ ಆನ್ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಲೆಟರ್ಗೋಸ್ಕರ ಆನ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಆಲ್ಟರ್ನೇಟ್ ಕೀ ಅಂತಕ್ಕಂಥದ್ದು, ಸೊ ಆಲ್ಟರ್ನೇಟ್ ಕೀ ಮತ್ತು ಕಂಟ್ರೋಲ್ ಕೀಗೆ ಜೊತೆಗೆ ಇನ್ನೊಂದು ಕೀಸ್ ಯೂಸ್ ಮಾಡ್ತಕ್ಕಂಥದ್ದು ಬೇರೆ ಬೇರೆದಕ್ಕೆ ಬರುತ್ತೆ. ಆ್ಯಂಡ್ ಇಲ್ಲಿ ಗಣಕಯಂತ್ರ ನುಡಿಗೆ ಸಂಬಂಧಪಟ್ಟಂತೆ ಸ್ಕ್ರೂ ಲಾಕ್ನ ಆನ್ ಮಾಡಬೇಕು, ಸ್ಕ್ರೂ ಲಾಕ್ನ ಶುಡ್ ಬಿ ಟರ್ನ್ ಆನ್ ಅಂತಕ್ಕಂಥದ್ದು. ನುಡಿ ತಂತ್ರಾಂಶದ ಇತ್ತೀಚಿನ ಆವೃತ್ತಿ ಯಾವುದು ಅಂತ ಕೇಳಿದರೆ ವಾಟ್ ಈಸ್ ದ ಲೇಟೆಸ್ಟ್ ವರ್ಷನ್ ಆಫ್ ನುಡಿ ಸಾಫ್ಟ್ವೇರ್. ಸೊ ಇತ್ತೀಚೆಗೆ ರೀಸೆಂಟಾಗಿ ಲಾಸ್ಟಲ್ಲಿ ಇರ್ತಕ್ಕಂಥ ಒಂದು ಆವೃತ್ತಿ ಅಂತ ನೋಡಿದ್ರೆ ಆನ್ಸರು ಆಪ್ಷನ್ ಸಿ 6.5. ಸೊ ಏನು 4 ಇದೆ, 4.0 ಇದೆ, 5.0 ಇದೆ, 6.0 ಇದೆ. ಸೊ ಈ ಥರ ಎಲ್ಲ ಇದೆ. ಲಾಸ್ಟ್ ವರ್ಷನ್ ಅಂತ ಹೇಳಿದ್ರೆ 6.5. ಸ್ಕಂದಶ್ರೀ ಎಂದು ಟೈಪ್ ಮಾಡಲು ನುಡಿಯಲ್ಲಿ ಬಳಸಬೇಕಾದ ಕೀ ಯಾವುದು ಅಂತ ಕೇಳಿದರೆ ಇಲ್ಲಿ ಸ್ಕಂದ. ಸೊ ಏನಿಲ್ಲ, ಸ್ಕಂದ ಎಸ್ಗೆ ನಾವೇನು ಮಾಡ್ತೀವಿ, ಸಾಗೆ ಏನು ಮಾಡ್ತೀವಿ, ಈಶಾ ಬಂತ ಅಂತ ಹೇಳಿದಾಗ ನಾವು ಬಿಗ್ ಲೆಟರ್ ಎಸ್ ಯೂಸ್ ಮಾಡ್ತೀವಿ. ಈ ಸಾಗೆ ಏನು ಮಾಡ್ತೀವಿ, ಸ್ಮಾಲ್ ಲೆಟರ್ ಎಸ್ನ ಯೂಸ್ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ಹಾಗಾಗಿ ಇವೆರಡು ಇಲ್ಲೇ ಹೊರಟೋಯ್ತು, ಸ್ಮಾಲ್ ಲೆಟರ್ ಎಸ್ಗೆ ಸಾಗೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಒಂದೇದು. ಸೊ ಎಸ್ ಅಂತಕ್ಕಂಥ ಸ್ಮಾಲ್ ಲೆಟರ್ ಎಸ್ ಆಯಿತು. ಆ್ಯಂಡ್ ಈ ಎಫ್ ಬಂತಕ್ಕಂಥದ್ದು ಒತ್ತಕ್ಷರಕ್ಕೋಸ್ಕರ ಬಳಸ್ತಕ್ಕಂಥ ಸ್ಮಾಲ್ ಎಫ್. ಬಿಗ್ ಲೆಟರ್ ಎಫ್ ಬಂದರೆ ನಾವು ಅರ್ಕವತ್ ಬರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ. ಬಿಗ್ ಲೆಟರ್ ಎಫ್ನ ಅರ್ಕವತ್ಗೆ ಯೂಸ್ ಮಾಡ್ತೀವಿ, ಸ್ಮಾಲ್ ಲೆಟರ್ ಎಫ್ನ ಇಟ್ ಮೀನ್ಸ್ ಒತ್ತಕ್ಷರಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಇನ್ನು ಒತ್ತಕ್ಷರಕ್ಕೆ ಕೆ ಯೂಸ್ ಮಾಡಿದ್ವಿ. ಇನ್ನು 0 ಏನಿದೆಯೋ ಇದಕ್ಕೆ ಬಿಗ್ ಲೆಟರ್ ಎಮ್ ಯೂಸ್ ಮಾಡ್ತೀವಿ. ಸ್ಮಾಲ್ ಲೆಟರ್ ಎಮ್ನ ಮಾಗೆ ಯೂಸ್ ಮಾಡ್ತಕ್ಕಂಥದ್ದು, ಮಾಗೆ ಸ್ಮಾಲ್ ಲೆಟರ್ ಎಮ್ ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಸ್ಕಂದಾಗೆ. ಆ್ಯಂಡ್ ಕೆಳಗಿನಲ್ಲಿ ಯಾವುದಕ್ಕೆ VDU ಎಂದು ಕರೆಯಲಾಗುತ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ VDU ಅಂತ ಕೊಡ್ತಾರೆ. VDU ಅಂತ ಅಂದರೆ ಏನು, ಫಸ್ಟ್ ಆಫ್ ಆಲು VDU ಅಂತ ಹೇಳಿದ್ರೆ ಸೊ ಇಲ್ಲಿ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. ಸೊ ಕಣ್ಣಿಂದ ನೋಡ್ತಕ್ಕಂಥ ಅಥವಾ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಈ ಒಂದು VDU ಪದದ ಅಬ್ರಿವೇಷನ್ನು. ಸೊ ಇಲ್ಲಿ VDU ಅಂತಲೇ ಹೇಳಿದಾಗ ಅದು ಬರ್ತಕ್ಕಂಥದ್ದು ಮಾನಿಟರ್. ಇಟ್ ಮೀನ್ಸ್ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂದರೆ ನಮ್ಗೆ ಡಿಸ್ಪ್ಲೇ ಯಾವುದಲ್ಲಿ ಕಾಣಿಸುತ್ತೆ, ಪ್ರಿಂಟರಲ್ಲಿ ಕಾಣಿಸುತ್ತಾ, CPU-ನಲ್ಲಿ ಕಾಣಿಸುತ್ತಾ, ಕೇಬಲಲ್ಲಿ ಕಾಣಿಸುತ್ತಾ, ಇಲ್ಲ ಅಲ್ವಾ. ಸೊ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಮಾನಿಟರಲ್ಲಿ, ಆಪ್ಷನ್ ಬಿ ಮಾನಿಟರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಕಂಪ್ಯೂಟರ್ ಸಾಮಾನ್ಯವಾಗಿ ತನ್ನ ಕಾರ್ಯವನ್ನು ಈ ಅನುಕ್ರಮದಲ್ಲಿ ಜಾರಿಗೊಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಹೇ ಕಂಪ್ಯೂಟರ್ ಯೂಶುವಲಿ ಎಕ್ಸಿಕ್ಯೂಟ್ ಇಟ್ಸ್ ಟಾಸ್ಕ್ ಇನ್ ದಿಸ್ ಸೀಕ್ವೆನ್ಸ್. ಯಾವ ಒಂದು ರೀತಿಯಲ್ಲಿ ಕಂಪ್ಯೂಟರು ಕೆಲಸವನ್ನು ಮಾಡುತ್ತೆ, ಯಾವುದೋ ಒಂದು ಅನುಕ್ರಮದಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿದೆ ಏನಂತ ಹೇಳಿದ್ರೆ ಇನ್ಪುಟ್ನ ಒಳಗಡೆ ಕೊಡ್ತೀವಿ, ಅದು ಎಲ್ಲ ಪ್ರೋಸೆಸ್ ಮಾಡಿಬಿಟ್ಟು ಔಟ್ಪುಟ್ಟಾಗಿ ಹೊರಗಡೆ ಹಾಕುತ್ತೆ. ಅದೊಂದು ಪ್ರೊಸೀಜರ್ ನಮ್ಗೆ ಗೊತ್ತಿದೆ. ಅದರ ಜೊತೆಗೆ ಇಲ್ಲಿ ನೋಡ್ತಾ ಹೋದಾಗೆ ಡಿ ಕೋಡು, ಫೆಚ್ಚು, ಎಕ್ಸಿಕ್ಯೂಟ್ ಅಂತ ಕೊಟ್ಟಿದ್ದಾರೆ, ಅಥವಾ ಯಾವುದಾದ್ಮೇಲೆ ಯಾವ್ದು ಬರಬೇಕಂತಕ್ಕಂಥದ್ದು. ಸೊ ಇಲ್ಲಿ ಏನಿದೆಯೋ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು, ಫೆಚ್ ಮಾಡ್ತಕ್ಕಂಥದ್ದು, ಡಿ ಕೋಡ್ ಮಾಡ್ತಕ್ಕಂಥದ್ದು. ಫಸ್ಟ್ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಸೊ ಫೆಚ್, ಡಿ ಕೋಡ್ ಆ್ಯಂಡ್ ಎಕ್ಸಿಕ್ಯೂಟ್ ಲಾಸ್ಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇನ್ವ್ಯೂ ಫೆಚ್ ಮಾಡ್ತಕ್ಕಂಥದ್ದು, ಡಿ ಕೋಡ್ ಮಾಡ್ತಕ್ಕಂಥದ್ದು ಆ್ಯಂಡ್ ಲಾಸ್ಟ್ಗೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಮೇಲ್ ವಿಳಾಸದಲ್ಲಿ ಫಸ್ಟ್ ಫೀ ಏನಿದೆಯೋ ಈ ಚಿಹ್ನೆಯು ಯೂಶಲಿ ಏನಕ್ಕೆ ಯೂಸ್ ಮಾಡ್ತಾರೆ ಇಮೇಲಲ್ಲಿ ಅಂತ ಕೇಳಿದ್ದಾರೆ. ಸೊ ಇಮೇಲ್ ಅಂತಕ್ಕಂಥದ್ದು ಇತ್ತೀಚೆಗೆ ಯಾರ ಹತ್ರ ಮೇಲ್ ID ಇಲ್ಲ ಅಂತ ಏನಿಲ್ಲ, ಎಲ್ಲರ ಹತ್ರನೂ ಇಮೇಲ್ ID ಇದ್ದೇ ಇದೆ. ಸೊ ಇಮೇಲ್ ಐಡಿಲಿ ಏನು ಮಾಡುತ್ತೆ, ಫಸ್ಟು ಒಂದು ಯೂಸರ್ ID, ಇಟ್ ಮೀನ್ಸ್ ನಮ್ಮ ಒಂದು ಹೆಸರಾಗಿರ್ಬೋದು, ಒಂದು ಫೋನ್ ನಂಬರ್ ಆಗಿರ್ಬೋದು. ಫಸ್ಟ್ ನಾವು ಏನು ಮಾಡ್ತೀವಿ, ಒಂದು ನಮ್ಮ ಒಂದು ಹೆಸರಲ್ಲಿ ಒಂದು ಇದನ್ನ ಹಾಕೊಳ್ತೀವಿ. ಅದಾದಮೇಲೆ ಫಸ್ಟ್ ಫೀ ಹಾಕ್ಬಿಟ್ಟು ಏನು ಮಾಡ್ತಾರೆ, ಇಲ್ಲಿ ಯಾವುದೇ ಒಂದು ಸ್ಪೇಸನ್ನು ಕೊಡೋದಿಲ್ಲ. ಸೊ ಇಲ್ಲಿ gmail.com, .com, email.com, yahoo.com ಈ ಥರ ಎಲ್ಲ ಬರ್ತದೆ.
ಸೊ ಇಟ್ ಮೀನ್ಸ್ ಇದು ಬಂದು ಡೊಮೈನ್ ಅಂತ ಹೇಳ್ತೀವಿ, ಇದನ್ನು ಬಂದು ಯೂಸರ್ ಐ ಡಿ ಅಂತ ಹೇಳ್ತೀವಿ. ಓಕೆ, ಸೊ ಇದು ಯೂಸರ್ ಐ ಡಿ, ಇದು ಒಂದು ಡೊಮೈನ್. ಸೊ ಇವೆರಡರ ಮಧ್ಯೆ ಬರ್ತಕ್ಕಂಥದ್ದು ಅಪಾಸ್ಟ್ರಫಿ. ಸೊ ಇಲ್ಲಿ ಯೂಸರ್ ಐ ಡಿ ಮತ್ತು ಡೊಮೈನ್ ನೇಮ್ಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ನಾನು ಹೇಳಿದಾಗೆ ಇದು ಯೂಸರ್ ಐ ಡಿ ಆಗುತ್ತೆ, ಇದು ಡೊಮೈನ್ ನೇಮ್ ಆಗುತ್ತೆ. ಸೊ ಇದ್ರ ಮಧ್ಯೆ ಬಂದು ಇವೆರಡನ್ನ ಸಪ್ರೇಟ್ ಮಾಡ್ತೀವಿ. ಇಟ್ ಮೀನ್ಸ್ ನಮಗೆ ಐಡೆಂಟಿಫಿಕೇಷನ್ನ ಕೊಡ್ತಕ್ಕಂಥದ್ದು ಇದೇ ಬೇರೆ ಅಂತ. ಸೊ ಆನ್ಸರ್ ಆಪ್ಷನ್ ಎ. ಕರ್ಲ್ ಡ್ರಾ ಎಂಬುದು ಒಂದು ಏನು ಅಂತ ಕೇಳಿದರೆ, ಸೊ ಕರ್ಲ್ ಡ್ರಾ ಅಂತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಆಪರೇಟಿಂಗ್ ಸಿಸ್ಟಮಲ್ಲಿ ತುಂಬ ನೋಡಿದ್ವಿ ಅಲ್ವಾ, ಅಲ್ಲ ಬರ್ತಕ್ಕಂಥದ್ದು ವಿಂಡೋಸು, MS DOS ಈ ಥರ ತುಂಬ ನೋಡಿದ್ವಿ, ಲಿನಕ್ಸು. ಸೊ ಅದೆಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು, ಇದು ಬರೋದಿಲ್ಲ. ಆ್ಯಂಡ್ ವೆಬ್ ಬ್ರೌಸರ್ ಅಂತ ಹೇಳಿದರೆ ಇದು ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ತೀವಿ, ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ವೆಬ್ ಬ್ರೌಸರ್ಗಳು, ಇದು ಬರೋದಿಲ್ಲ. ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು ಕರ್ಲ್ ಡ್ರಾ, ಇಟ್ ಮೀನ್ಸ್ ಡ್ರಾ ಮಾಡೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ, ಯಾವುದಂತ ಹೇಳಿದರೆ ಫೋಟೋಶೂಟು, ಫೋಟೋಶಾಪ್. ಈ ಫೋಟೋಶಾಪು ಮತ್ತು ಮೈಕ್ರೋಸಾಫ್ಟ್ ವಿಂಡೋಸು ಮತ್ತು ಕರ್ಲ್ ಡ್ರಾ ಈ ಮೂರು ಬಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ಸು. ಫೋಟೋಶಾಪ್, ಕರ್ಲ್ ಡ್ರಾ ಮತ್ತು ಮೈಕ್ರೋಸಾಫ್ಟು. ಸೊ ಈ ಮೂರು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ದಶಮಾಂಶ ಸಂಖ್ಯೆ 47 ಅಷ್ಟಮಾನಕ್ಕೆ ಪರಿವರ್ತಿಸಿದಾಗ ಸಿಗೋ ಉತ್ತರ ಏನು ಅಂತ ಕೇಳಿದರೆ, ಸೊ ಏನು ಸಿಂಪಲ್ಲು, ನೀವು ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನು ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಷ್ಟಮಾನ ಅಂತ ಹೇಳಿದ್ರೆ 8 ಅಲ್ವಾ, ಸೊ 8ರಿಂದ ನಾವು ಡಿವೈಡ್ ಮಾಡ್ಕೊಂಡು ಹೋಗಬೇಕು. 8ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಇಲ್ಲಿ, ಸೊ ಎಷ್ಟು ಆವರ್ತಿ ಹೋಗುತ್ತೆ, 8 5 40, 8 48 ಆಗಲ್ಲ, 8 5 40 ಸಾರಿ 8 5 40 7 ಉಳ್ಕೊಳ್ತು. ನೆಕ್ಸ್ಟ್ ಮತ್ತೆ ಇದೇನು ಮಾಡಬಹುದು ನಾವು, ಮತ್ತೆ 8ಇಂದ ಮಾಡೋಕ್ಕಾಗುತ್ತಾ, ಆಗಲ್ಲ. ಸೊ 5 ಮತ್ತು 7 ಏನಿದೆಯೋ ಇದೇನೆ ಇವು ಅಷ್ಟಮಾನಕ್ಕೆ ಪರಿವರ್ತಿಸಿದಾಗ 57 ಆಪ್ಷನ್ ಸಿ. ನಾವು ಇದನ್ನು 2 ಕಾರು ಮಾಡ್ಕೋಬೋದು, 8 ಕಾರ ಮಾಡ್ಕೋಬೋದು, 10 ಕಾರ ಮಾಡ್ಕೋಬೋದು. ಸೊ ಶೇಷ ಏನು ಉಳಿಯುತ್ತೋ ಅದನ್ನು ಮಾತ್ರ ನಾವು ಆನ್ಸರಾಗಿ ತೊಗೊಳ್ತಕ್ಕಂಥದ್ದು. ಗಣಕಯಂತ್ರಕ್ಕೆ ಸಂಬಂಧಿಸಿದಂತೆ ಪ್ರೊಸೆಸರ್ಸ್ 3 ಭಾಗಗಳು ಯಾವುವು ಅಂತ ಕೊಟ್ಟಿದ್ದಾರೆ. ವಾಟ್ ಆರ್ ದ 3 ಪಾರ್ಟ್ಸ್ ಆಫ್ ಎ ಪ್ರೊಸೆಸರ್ ರಿಗಾರ್ಡಿಂಗ್ ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ಬರ್ತಕ್ಕಂಥ ಮೇನ್ 3 ಪಾರ್ಟ್ಸ್ ಬರುತ್ತೆ, ಯಾವುದ್ಯಾವುದದು. ಸೊ ಅಲ್ಲಿ ಬಂದು ಈ ಒಂದು 3 ಏನು ಪಾರ್ಟ್ ಇದೆಯೋ ಅದು ಇಲ್ಲ ಅಂತ ಹೇಳಿದರೆ ಈ ಒಂದು ಕಂಪ್ಯೂಟರು ಕೆಲಸವನ್ನೇ ಮಾಡೋದಿಲ್ಲ. ಅದರಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ALU, CU, MU. ಸೊ ALU ಅಂತ ಹೇಳಿದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳ್ತೀವಿ. CU ಅಂತ ಹೇಳಿದ್ರೆ ಕಂಟ್ರೋಲ್ ಯೂನಿಟ್, ಇಟ್ ಮೀನ್ಸ್ ಎಲ್ಲ ಒಂದು ಕಂಟ್ರೋಲ್ ಅದರ ಹತ್ರನೇ ಇರ್ತಕ್ಕಂಥದ್ದು. ಮೆಮೊರಿ ಯೂನಿಟ್ ಇಟ್ ಮೀನ್ಸ್ ಸ್ಮರಣಾಂಗಗಳು ಅಂತ ಹೇಳಿ ಸ್ಮರಣೆಗೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಮೆಮೊರಿ ಯೂನಿಟ್ಸ್ ALU ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ಸ್, CU ಅಂತ ಹೇಳಿದರೆ ಕಂಟ್ರೋಲ್ ಯೂನಿಟ್, MU ಅಂತ ಹೇಳಿದರೆ ಮೆಮೊರಿ ಯೂನಿಟ್. ಈ ಮೂರಿಂದನೇ ಈ ಒಂದು ಗಣಕಯಂತ್ರ ಕೆಲಸ ಮಾಡ್ತಕ್ಕಂಥದ್ದು, ಆಪ್ಷನ್ ಸಿ. ಸೊ ಈ ಮೂರು ಸಹ CPUನಲ್ಲೇ ಬರ್ತಕ್ಕಂಥದ್ದು ಅಂತ ನೀವು ತಗೋಬಹುದು. ನೆಕ್ಸ್ಟ್ ಒಂದು ಪದವನ್ನು ಇದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈ ದ್ವಿಮಾನ ಸಂಖ್ಯೆಯ ದಶಮಾಂಶ ರೂಪ ಯಾವುದು ಅಂತ ಕೇಳಿದರೆ, ಸೊ ದಶಮಾಂಶ ರೂಪನ ಕಂಡುಹಿಡಿಬೇಕು ನಾವಿಲ್ಲಿ. ಸೊ ಮೊದಲೇ ಅವರು ಸಂಖ್ಯೆ ಕೊಟ್ಟಿದ್ರೆ ನಾವು ಈ ಒಂದು ಇದನ್ನು ಕಂಡುಹಿಡಿಬೇಕಿತ್ತು, ಬಟ್ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಆನ್ಸರು. ನಾವೇನು ಮಾಡಬೇಕು, ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಇದೇನಿಲ್ಲ, ಇದಕ್ಕೆ 2 2 ಅಂತ ಹಾಕ್ಕೊಂಡು ನಾವು 1 × 2 ಪ್ಲಸ್ 1 × 2 ಪ್ಲಸ್ 0 × 2 ಪ್ಲಸ್ 0 × 2 ಇದು ದ್ವಿಮಾನ ಪದ್ಧತಿಗೆ ಆಗಿರೋದನ್ನ ನಾವು 2ನೇ ತೊಗೊಳ್ಬೇಕು, ಪ್ಲಸ್ 1 × 2. ಸೊ ನೋಡಿ ಇದ್ರ ಬಗ್ಗೆ 2 ಮೇಲಿಂದ ಅಲ್ಲಿ ನಾವು ನಂಬರ್ ಕೊಟ್ಕೊಂಡು ಹೋಗಬೇಕಾಗುತ್ತೆ. 0 1 2 3 4. ಸೊ ನೋಡಿ 2 ರ ಘಾತ 4 ಅಂತ ಹೇಳಿದ್ರೆ 4 ಸರಿ ಗುಣಿಸ್ಕೋಬೇಕಾಗುತ್ತೆ. 2 × 2 × 2 × 2 ಅಂತ 4 ಸರಿ ಗುಣಿಸ್ಕೊಂಡ್ರೆ ಏನಾಗುತ್ತೆ, 16 ಬರುತ್ತೆ. ಪ್ಲಸ್ 3 ಸರಿ ಗುಣಿಸ್ಕೊಂಡಾಗ ಏನಾಗುತ್ತೆ, 2 ರ 4 4 8. ಆ್ಯಂಡ್ ಇಲ್ಲಿ 0 ಇರೋದು, ಇದು 2 ಸಹ 0ನೇ ಬರ್ತಕ್ಕಂಥದ್ದು, ನಾನು ಕೌಂಟ್ ತೊಗೊಳ್ಳಲ್ಲ, ಇದು 2 0ನೇ ಬರೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 1 ರ ಘಾತ 2 ರ ಘಾತ 0 ಅಂತ ಹೇಳಿದ್ರೆ 1 ಬರುತ್ತೆ. 1 × 1 1 1 1 ಆಗುತ್ತೆ. ಸೊ ಈಗ ಟೋಟಲ್ ನಾವು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, 16 × 1 16 × 1 24, 24 1 25 ಬಂತು. ಸೊ ಇಲ್ಲಿ ಆನ್ಸರು 25. 2 ಸರಿ ಕೊಟ್ಟಿದ್ದಾರೆ, ಎ ಮತ್ತು ಡಿ 2 ಸಹ ಕೊಟ್ಟಿದ್ದಾರೆ. ಆನ್ಸರ್ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಆನ್ಸರು ಆಪ್ಷನ್ ಎ 25 ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳು. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.